ಗುಟ್ಕಾ ಹುಚ್ಚತನ ಎಷ್ಟರ ಮಟ್ಟಿಗಿದೆ ಅನ್ಲಿಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಈ ಸರ್ಕಾರಿ ಆಸ್ಪತ್ರೆ. ಇದು ನೀವು ನೋಡಲೇಬೇಕಿದು. ಯಾದಗಿರಿ ಸರ್ಕಾರಿ ಆಸ್ಪತ್ರೆ ಇದು. ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ. ಅಲ್ಲೇ ಹೆರಿಗೆಗಳಾಗ್ತವೆ, ಅಲ್ಲೇ ಪುಟ್ಟ ಮಕ್ಕಳುಗಳು ಹುಟ್ಟುತ್ತವೆ. ನೀವಲ್ಲಿ ಹೋಗಿಬಿಟ್ರೆ ಕೆಟ್ಟ ಗೊಬ್ಬು ವಾಸನೆ ನೋಡಿ, ಆ ಕಿಟಕಿ ನೋಡಿ ಹೆಂಗಿದೆ ಅಂತ. ಸಾಮಾನ್ಯವಾಗಿ ಈ ತಾಯಂದ್ರುಗಳಿಗೆ ಹೆರಿಗೆ ಆಗುತ್ತಲ್ಲ, ಆ ಪ್ರದೇಶ ಹೆಂಗಿರ್ಬೇಕು ಹೇಳಿ? ಫುಲ್ ಹೈಜಿನಿಕ್ ಇರಬೇಕು, ಸ್ವಚ್ಛವಾಗಿರಬೇಕು, ತುಂಬ ಕ್ಲೆನ್ಲಿನೆಸ್ ಬೇಕು. ಆದರೆ ಇವರು ಬಣ್ಣನೇ ಬದಲಾಯಿಸಿಬಿಟ್ಟಿದ್ದಾರೆ. ಇವರು ಗ್ಲಾಸ್ಗೂ ತಮ್ಮದೇ ಆದಂಥ ಬಣ್ಣ, ಬಾಯಿಯಿಂದ ಬಿಡಿಸುವಂಥ ಅದ್ಭುತವಾದಂಥ ಚಿತ್ರಕಲೆ ಇದು. ಎಷ್ಟರ ಮಟ್ಟಿಗೆ ನೋಡಿ, ಯಾರಿದ್ದೆಲ್ಲ ಮಾಡಿರೋರು? ಯಾರು ಈ ತಾಯಿ ಮತ್ತು ಮಗು, ಯಾರು ಅವ್ರ ಸಂಬಂಧಿಕರು ಇರ್ತಾರಲ್ಲ, ಅವರೇ ಈ ಕೆಲಸ ಮಾಡಿರೋದು, ಇನ್ಯಾರೂ ಅಲ್ಲ ಬೇರೆಯವರು. ಮಗು ಕಣ್ಣು ಬಿಟ್ಟ ತಕ್ಷಣ ತಾಯಿ ಮುಖ ನೋಡೋಂಗಿಲ್ಲ, ಈ ರೀತಿ ಬಣ್ಣ ಬಣ್ಣದ ಚಿತ್ತಾರವನ್ನು ನೋಡಬೇಕು ಕಿಟಕಿ ಮೇಲೆ. ಬಾ ಯಾರಪ್ಪ ನಮ್ಮ ಬಂಧುಗಳು ಇಷ್ಟು ಜನ ಚಿತ್ರ ಬಿಡಿಸಿದ್ದಾರೆ ಅಂತ ನೋಡ್ಬೇಕು ಮಗು. ಬರೀ ನಮ್ಮ ಪ್ರತಿನಿಧಿ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಯಾದಗಿರಿ ಆಸ್ಪತ್ರೆದು, ನೋಡೋಣ. ರೋಗಿಗಳು ಆಸ್ಪತ್ರೆಗೆ ರೋಗ ಮುಕ್ತರಾಗಲು ಬರ್ತಾರೆ. ಆದರೆ ಯಾದಗಿರಿ ನಗರವಿರುವಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗೆ ಒಮ್ಮೆ ಬಂದರೆ ಇರುವಂಥ ರೋಗ ಜೊತೆ ಇನ್ನೊಂದು ರೋಗ ಅಂಟಿಸ್ಕೊಳ್ಳಿ ಹೋಗುವಂಥದ್ದು ಪಕ್ಕ ಆಗಿರುತ್ತದೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಗಲೀಜು ನಾರ್ತಿರುವಂಥದ್ದು. ಸದ್ಯ ನಾನೀಗ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳಭಾಗದಲ್ಲಿರುವಂಥದ್ದು ಕೆಲ ದೃಶ್ಯಗಳು ತೋರಿಸುವಂಥ ಪ್ರಯತ್ನ ಕೂಡ ಮಾಡ್ತೀನಿ. ಈ ಒಂದು ಆಸ್ಪತ್ರೆಯ ಪ್ರತಿಯೊಂದು ವಿಂಡೋಗಳಲ್ಲಿ ಸಹಿತ ಗುಟ್ಕಾ ಪಾನ್ ಮಸಾಲೆಗಳನ್ನು ಜಿಗಿದು ಉಗಿದಿರುವಂಥದ್ದು ಸಹಿತ ಸರ್ವಸಾಮಾನ್ಯವಾಗಿ ಇಲ್ಲಿ ಕಂಡು ಬರ್ತಿರುವಂಥದ್ದು ನೋಡುವ ದೃಶ್ಯಗಳಲ್ಲಿ ಸಾಕಷ್ಟು ಕಡೆ ಗಲೀಜು ಆವರಿಸಿಕೊಂಡಿರುವಂಥದ್ದು. ಪ್ರತಿಯೊಂದು ವಿಂಡೋಗಳಲ್ಲಿ ಸಹಿತ ಜನರು ಏನು ಗುಟ್ಕಾ ಮತ್ತು ಪಾನನ್ನು ಏನು ಜಿಗಿದು ಇಲ್ಲಿ ಉಗಿದಿರುವಂಥದ್ದು ಸಾಮಾನ್ಯವಾಗಿ ಕಂಡು ಬರ್ತಿರುವಂಥದ್ದು. ಇಲ್ಲಿಗೆ ಬರುವಂಥ ನವಜಾತ ಶಿಶುಗಳು, ಅಂದರೆ ಹೆರಿಗೆಯಾದಂಥ ನವಜಾತ ಶಿಶುಗಳಿಗೆ ಸಹಿತ ಮತ್ತೊಂದು ರೋಗ ಅಂಟಿಕೊಳ್ಳುವಂಥ ಸಾಧ್ಯತೆ ಸಹಿತ ಪಕ್ಕ ಆಗಿರುವಂಥದ್ದು. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿ ಗಲೀಜು ಆವರಿಸಿಕೊಂಡಿರುವಂಥದ್ದು. ಯಾಕಂದರೆ ನವಜಾತ ಶಿಶು ಅಂದರೆ ಭಾಳ ಸೆನ್ಸಿಟಿವ್ ಆಗಿರುತ್ತೆ, ಭಾಳ ಹೈಜೆನಿಕ್ ಆಗಿರೋಂಥ ವಾತಾವರಣ ಇರಬೇಕಾಗುತ್ತೆ. ವಾರ್ಡ್ ಆಗಿರ್ಬೋದು ಮತ್ತು ವಾರ್ಡ್ನ ಹೊರಭಾಗದಲ್ಲಿ ಸಹಿತ ಭಾಳಷ್ಟು ಹೈಜೆನಿಕ್ ಕ್ಲೀನ್ ಆಗಿರಬೇಕಾಗುತ್ತೆ. ಆದರೆ ಈ ಒಂದು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಸ್ಥಿತಿ ನೋಡಿದ್ರೆ ಒಂದು ರೀತಿ ನಾಚಿಕೆ ಆಗುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಗಲೀಜಾಗಿರುವಂಥದ್ದು. ಇಲ್ಲಿರುವಂಥ ಆಡಳಿತಾಧಿಕಾರಿ ಅಂದರೆ ವೈದ್ಯಾಧಿಕಾರಿಗಳು ಈ ಒಂದು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು. ಜೊತೆಗೆ ಜನರ ಅಂದರೆ ಬಾಣಂತಿಯರ ಜೊತೆ ಮತ್ತು ನವಜಾತ ಶಿಶುಗಳ ಜೊತೆ ಬಂದಂಥ ಸಂಬಂಧಿಕರಂತೆ ಅವರಿಂದಲೇ ಆಗಿರುವಂಥದ್ದು ಗಲೀಜು ಕೂಡ ಆಗಿರುವಂಥದ್ದು. ಇಲ್ಲಿ ರೋಗಿಗಳ ಜೊತೆ ಬಂದಂಥ ಸಂಬಂಧಿಕರಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಸರಿಗ ಸಾಕಷ್ಟು ಕಡೆ ಎಲ್ಲಿ ಒಂತಲಿಗೆ ಪ್ರತಿಯೊಂದು ಕಿಟಕಿಗಳಿಗೆ ಗೋಡೆಗಳ ಮೇಲೆ ಉಗಿದಿರುವಂಥದ್ದು. ಇದು ನೋಡಿದರೆ ಏನಾಗುತ್ತೆ ಅಂದರೆ ಒಂದು ರೋಗದ ಜೊತೆಗೆ ಇಲ್ಲಿ ಒಂದು ರೋಗ ಇದೆ, ರೋಗವನ್ನು ಗುಣಪಡಿಸ್ಕೊಳ್ಳೋಕೆ ಇಲ್ಲಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ಇಂಥ ಸ್ಥಿತಿ ನೋಡಿದಾಗ ಮತ್ತೊಂದು ರೋಗ ಅಂಟಿಸ್ಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಏನಂತೀರಿ ಸರ್? ಈಗ ಯಾದಗಿರಿ ಜಿಲ್ಲಾ ಕೇಂದ್ರ ಆದ್ಮ್ಯಾಕೆ ಏನಂತಂದ್ರೆ ಜಿಲ್ಲಾ ಆಡಳಿತ ಜಿಲ್ಲಾ ಆಸ್ಪತ್ರೆ ಅನ್ನೋದು ಆ ಕಡೆ ಮಾಡಿದ ಮ್ಯಾಕ ಇದು ಜಾಗ ಸುಮ್ಮನೆ ಬಿಡಬಾರ್ದು, ಭಾಳ ಬಿಡುತ್ತಂಥ ದೃಷ್ಟಿಯಿಂದ ಜಿಲ್ಲಾಡಳಿತ ಏನದ ತಾಯಿ ಮಕ್ಕಳ ಹಾಸ್ಪಿಟ್ಲಲ್ಲಿ ಹೋಗೋ ತೊಂದರೆ ಆಗ್ತದೆ ಡೆಲಿವರಿ ಟೈಮಿಗೆ ಅಂತೇಳಿ ತಾಯಿ ಮಕ್ಕಳ ಆಸ್ಪತ್ರೆ ಮಾಡಿಕೇಸಿ ಇಲ್ಲಿ ಸಮೀಪ ಆಗಲಿಕ್ಕೆ ಅನುಕೂಲ ಆಗಲ್ಲ ಅಂತೇಳಿ ಇದ್ರದ್ದೇ ಆದಂಥ ಒಂದು ಬ್ರ್ಯಾಂಚ್ ಮಾಡಿದ್ದಾರೆ. ಇದು ಒಳ್ಳೆ ಬೆಳವಣಿಗೆ, ಮಹಿಳೆಯರಿಗೆ ಬಾಣಿತರಿಗೆ ಬಂದರೆ ಭಾಳ ಒಳ್ಳೆಯದಾಯಿತು. ಆದರೆ ಇಲ್ಲಿ ಬರ್ತಕ್ಕಂಥ ಆ ರೋಗಿಗಳ ಜೊತೆ ಬಾಣಿತನ ಆಗ್ಯದಂತ ಸುದ್ದಿ ಕೇಳೋದು ಬರ್ತಾರಲ್ಲ, ಬಂದಾಗ ಅವರು ಏನತ್ತ ಮಕ್ಕಳಿಗೆ ಅವ್ರಿಗೆ ಮಾತಾಡ್ಸಿರಿ, ತಾಯಿಗೆ ಮಾತಾಡ್ಸಿರಿ, ಅದನ್ನು ಬಿಟ್ಟು ಕೇಸಿ ಗೋಮಾಣಿಚಂತ ಅಂತ ಕೇಸಿ ಇದೆಲ್ಲ ಉಗುಳಿಕೇಸಿ ಇದು ಆಸ್ಪತ್ರೆ ಸರ್ಕಾರ ಆಸ್ಪತ್ರೆ ನಮ್ಮ ಮನೆ ಇದ್ದಂಗೆ. ನಮ್ಮ ಮನೆ ಹಂಗೆ ನಾವು ಸ್ವಚ್ಛತೆ ಇಟ್ಕೊಂಡು ಹಂಗೆ ಸ್ವಚ್ಛತೆ ಇರಬೇಕು. ಇದು ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯ ಮತ್ತು ಇವರು ಸಾರ್ವಜನಿಕರ ನಿರ್ಲಕ್ಷ್ಯದಿಂದ ಇದು ಗಬ್ಬೆದ್ದು ನಾರ್ಲಕತ್ತದ. ಇದು ಆಗಬಾರ್ದು. ನನ್ನ ಸೇರಿ ಹೇಳ್ತೀನಿ, ಯಾರು ಇರ್ತಾರೆ ಅವ್ರನ್ನ ತಂದು ಕೇಸಿ ಹಿಡಿದು ಪೊಲೀಸ್ ಸ್ಟೇಷನ್ಗೆ ಒಪ್ಪಿಸ್ಬೇಕು ಮತ್ತು ದಂಡ ವಸೂಲು ಮಾಡಬೇಕು. ಅಂದಾಗ ಇದು ಭಯದ ವಾತಾವರಣ ನಿರ್ಮಾಣ ಆಗ್ತದೆ. ಮುಂದೆ ಇಂಥ ಆಗಬಾರ್ದು. ಇದಕ್ಕೆ ಕೋಟಿಗಟ್ಟಲೆ ಖರ್ಚು ಮಾಡಿ ಕೇಸಿ ನಾವು ಕಟ್ಟಿರ್ತಕ್ಕಂಥ ಟ್ಯಾಕ್ಸ್ನಲ್ಲೇ ನಿರ್ಮಾಣವಾಗಿರ್ತದೆ ಆಸ್ಪತ್ರೆ. ಇಲ್ಲಿ ಸಿಬ್ಬಂದಿ ಕೂಡ ನಾವು ಕಟ್ಟಿರೋ ಟ್ಯಾಕ್ಸ್ನಲ್ಲೇ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಮ್ಮಲ್ಲಿ ಅವರು ಚಿಕಿತ್ಸೆ ಪಡ್ರಿ. ಇದನ್ನು ಬಂದು ಕೇಸಿ ತಾವು ರೋಗವನ್ನು ಅರಿವು ಮಾಡಿಕೊಂಡು ಹೋಗೋದು ಬಿಟ್ಟು ತಾವು ರೋಗ ಹಚ್ಕೊಂಡು ಹೋಗ್ತಕ್ಕಂಥ ಸಂಭವ ಹೆಚ್ಚಿಗೆ ಅದ. ಮಾನ್ಯ ಜಿಲ್ಲಾಧಿಕಾರಿ ದಿಢೀರ್ನ ಜಿಲ್ಲಾ ಆಸ್ಪತ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಭೇಟಿ ನೀಡಿ ಸಂಬಂಧಪಟ್ಟರ ನಿರ್ಲಕ್ಷ್ಯ ಮತ್ತು CC ಕ್ಯಾಮ್ರಾ ಅಳವಡಿಕೆ ಮಾಡಬೇಕು. ಯಾವುದೇ ಕಾರಣ ಮುಲಾಜಿ ಹಿಡಿಬಾರ್ದಂತ ಅಂಥ ಕ್ರಮಕ್ಕೆ ಮುಂದಾಗಿ ರೋಗ ಹರಡದಂತೆ ನೋಡಿಕೊಳ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದಾಗಬೇಕಂತಕ್ಕಂಥದ್ದೇ ನಂದು ಆಗ್ರಹ. ಕ್ಯಾಮರಾ ಶಿವಶಂಕರ್ ಜೊತೆ TV9 ಯಾದಗಿರಿ.